ಸೊ BDA ಲೇಔಟ್ಗಳಲ್ಲಿ ಜಮೀನ್ದಾರ್ಗಳಿಗೆ ಅಗ್ರಿಮೆಂಟು ಅಥವಾ ರೀಸೇಲ್ ಮಾಡೋರು ಯಾರಾದ್ರೂ ಇದ್ರು ಅಂದ್ರೆ ದಯವಿಟ್ಟು ಈ ವಿಡಿಯೋನ ನೀವು ನೋಡಬೇಡಿ. ಸೊ ಈ ವಿಡಿಯೋಲಿ ತಿಳಿಸಿದ ಮಾಹಿತಿಗಳೆಲ್ಲ ನಿಜವಾಗ್ಲೂ ಆಗುತ್ತೆ, ಆಗ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ಸಪೋಸ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ನನಗೆ ತಿಳಿದಿರಂಗೆ BDAದವರು ಲೇಔಟ್ ಫಾರ್ಮೇಶನ್ ಏನಾದ್ರು ಮಾಡೋದನ್ನ ಇದೇ ಲಾಸ್ಟ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಏನಕ್ಕಪ್ಪ ಅಂದ್ರೆ ಇದೇ ಫಸ್ಟ್ ಲೇಔಟ್ ಅನ್ಸುತ್ತೆ. ಲ್ಯಾಂಡ್ ಓನರ್ಗಳಿಗೆ ಯಾವುದೇ ತರದ ಸೇಲ್ ಡೀಡ್ ಆಗಲಿ, ಖಾತಾ ಆಗಲಿ, ಟ್ಯಾಕ್ಸ್ ಪೇಯ್ಡ್ ಆಗಲಿ ಮಾಡಿಕೊಟ್ಟೇ ಇಲ್ಲ. ಬರೀ ಹಂಚಿಕೆ ಪತ್ರ ಕೊಟ್ಟಿದೆ, ಪೊಸಿಷನ್ ಕೊಟ್ಟೇ ಇಲ್ಲ ರೀ. ಎಷ್ಟೋ BDA ಲೇಔಟ್ಗಳು ಮಾಡಿದೆ, ಲ್ಯಾಂಡ್ ಓನರ್ಗಳಿಗೆ ಲೇಔಟ್ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ಸೇಲ್ ಡೀಡ್ ಮಾಡಿಕೊಟ್ಬಿಟ್ಟಿದೆ. ಬಟ್ ಈ ಲೇಔಟ್ ಒಂದೇನೆ ಇವತ್ತವರೆಗೂ ಸೇಲ್ ಡೀಡ್ ಆಗಿಲ್ಲ ಇದೆ, ಹಾಗೆ ಉಳಿದಿದೆ. ಇದೇ ಫಸ್ಟ್ ಲೇಔಟ್ ಅನ್ಸುತ್ತೆ. ಯಾವುದೇ ತರದ ಅಲಾಟ್ಮೆಂಟ್ಗಳಾಗ್ಲಿ, ಲೀಸ್ ಕಮ್ ಸೇಲ್ ಡೀಡ್ಗಳಾಗ್ಲಿ ಯಾವುದೂ ಮಾಡಿಲ್ಲದೆ ಒಂದು ಲೇಔಟ್ನ ನೀಟಾಗಿ ಫಾರ್ಮೇಶನ್ ಮಾಡಿ ಮಾರಾಟಕ್ಕೆ ಸಿದ್ಧ ಮಾಡಿಟ್ಟಿರುವ ಲೇಔಟ್ ಯಾವ್ದಪ್ಪ ಅಂದ್ರೆ ಇದೊಂದೇ ರೀ, ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ಅರ್ಕಾವತಿಲಿ ಸಮಸ್ಯೆ ಆಗಿದ್ದನ್ನ ಕೆಂಪೇಗೌಡಲ್ಲಿ ಹಾಕಿದ್ದಾರೆ, ಕೆಂಪೇಗೌಡ ಸಮಸ್ಯೆ ಆಗಿದ್ದನ್ನ ಇನ್ನೊಂದ್ ಕಡೆ ಹಾಕ್ತಾರೆ. ಬಟ್ ಈ ಶಿವರಾಮ್ ಕಾರಂತ್ ಲೇಔಟ್ ಅಲ್ಲಿ ಈ ತರದ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ತರದ ಬದಲಿ ನಿವೇಶನಗಳನ್ನ ಮಾಡಿಕೊಟ್ಟೇ ಇಲ್ಲ. ಬರೀ ಮಾರಾಟಕ್ಕೆ ರೆಡಿ ಮಾಡಿ ಇಟ್ಟಿರುವ ಲೇಔಟ್ ಆಗಿದೆ. ಏನಕ್ಕೆ ಈ ಲೇಔಟ್ ಮಾತ್ರ ಯಾವುದೇ ತರದ ಮುಂದೆ ಮಾಡಿಕೊಡುವ ಡಾಕ್ಯುಮೆಂಟ್ಗಳನ್ನ ಈಗಲೇ ಮಾಡಿಕೊಟ್ಟಿಲ್ಲ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಇದ್ರ ಬಗ್ಗೆನೇ ಕೆಲವು ಮಾಹಿತಿಗಳನ್ನ ಈ ವಿಡಿಯೋಲಿ ಹಂಚ್ಕೊತಾ ಇದ್ದೀನಿ. ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಮುಂದೆ ಬರುವ ಸಮಸ್ಯೆಗಳು, ಲಾಭಗಳನ್ನ ಇವತ್ತು ನಾನು ಗೊತ್ತಿರೋಂಗೆ ಹಂಚ್ಕೊತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವಿವರ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಡಾಕ್ಯುಮೆಂಟು, ಪ್ರಾಪರ್ಟಿಗಳ ನಾಲೆಜ್ಗಳನ್ನ ಒಂದೊಂದಾಗಿ ನನಗೆ ಗೊತ್ತಿರೋಂಗೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದೇ ಫಸ್ಟ್ ಲೇಔಟ್ ಅನ್ಸುತ್ತೆ. ಮಾರುಕಟ್ಟೆ ಬೆಲೆ ನಿಗದಿ ಮಾಡಿದೆ. BDA ಒಂದು ಬೆಲೆನ ನಿಗದಿ ಮಾಡುತ್ತೆ, ಆ ಬೆಲೆಗೇನೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಮಾಡಿ ಆಮೇಲೆ ಸೇಲ್ ಡೀಡ್ ಮಾಡ್ಕೊಡೋದು. ಬಟ್ ಈ ಲೇಔಟು ಹಾಗಲ್ಲ, ಮಾರಾಟಕ್ಕೆ ಮುಂಚೆನೆ ಮಾರುಕಟ್ಟೆ ಬೆಲೆ ಫಿಕ್ಸ್ ಮಾಡಿದೆ. ಗೈಡೆನ್ಸ್ ವ್ಯಾಲ್ಯೂ ಅಲ್ಲ ರೀ, ಮಾರ್ಕೆಟ್ ರೇಟ್ ಆರ್ಡರ್ ಮಾಡಿದೆ. 3,000 ಸೈಟ್ಗಳನ್ನ ಹಂಚಿಕೆ ಮಾಡಲು ನಿರ್ದೇಶನ ಕೊಟ್ಟಿದೆ. ಅದಕ್ಕೆ ಬೇಕಾದ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ಳಿ ಅಂತ. BDA ರೇಟ್ ಫಿಕ್ಸ್ ಮಾಡಿರೋದು ಎಷ್ಟು ಗೊತ್ತಾ? ಒಂದು 30-40 ಸೈಟ್ಗೆ 6,000 ರೂಪಾಯಿ. ಉದಾಹರಣೆಗೆ ಎಷ್ಟಾಗುತ್ತೆ ಗೊತ್ತಾ? 72 ಲಕ್ಷ ಆಗುತ್ತೆ ಒಂದು ಸೈಟ್ಗೆ. 72 ಲಕ್ಷ ಒಂದು ಸೈಟ್ಗೆ ಅಂದಾಗ ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟಾಗ್ಬೋದು ಯೋಚನೆ ಮಾಡಿ. ಈ ಲೇಔಟ್ ಇಂದಾನೆ ಸರ್ಕಾರಕ್ಕಾಗ್ಲಿ ಅಥವಾ BDAಗಾಗ್ಲಿ ಒಳ್ಳೆ ಲಾಭದಾಯಕ ಲೇಔಟ್ ಆಗೋಕ್ಕೆ ಯಾವುದೇ ತರದ ಸಂದೇಹ ಇಲ್ಲ. ಇದರಲ್ಲಿ ಸಮಸ್ಯೆ ಯಾರಿಗಪ್ಪ ಬರುತ್ತೆ ಅಂದಾಗ, ಜಮೀನಿನ ಮಾಲೀಕರಿಗೆ ಒಂದು ನಿವೇಶನ ಕೊಡ್ತಾರಲ್ಲ ಅವರಿಗೆ. ಲಾಭ ಮಾಡ್ಕೊಳ್ಳೋರು ಮಾಡ್ಕೊಬೋದು, ಲಾಸ್ ಮಾಡ್ಕೊಳ್ಳೋರು ಮಾಡ್ಕೊಬೋದು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದಾಗ, ಈ ಜಮೀನ್ದಾರರುಗಳು ಆಲ್ರೆಡಿ ಒಂದು ಸೇಲ್ ಅಗ್ರಿಮೆಂಟ್ಗಳನ್ನ ಮ್ಯೂಚುವಲ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈಗ ಬೆಲೆ ಬಂದಿದೆ, ಲಾಸು ಯಾರಿಗಾಗುತ್ತೆ? ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ, ಏನು ಮ್ಯೂಚುವಲ್ ಡಿಸ್ಕಸ್ ಮಾಡಿದ್ರಲ್ಲ ಅದಕ್ಕೆ ಬೆಲೆ ನಿಮಗೆ ಸಿಗುತ್ತಾ ಸಿಗಲ್ವಾ ನೀವೇ ಯೋಚನೆ ಮಾಡಬೇಕು. ಈ ಲೇಔಟ್ ಇಂದ ಮುಖ್ಯವಾಗಿ ಸಮಸ್ಯೆ ಬರೋದು ಯಾರು ಗೊತ್ತಾ? ಮಧ್ಯವರ್ತಿಗಳಿಗೆ. ಯಾಕಂದ್ರೆ BDA ಆಲ್ರೆಡಿ ಮಾರುಕಟ್ಟೆಯ ಬೆಲೆ ನಿಗದಿ ಮಾಡಿಬಿಟ್ಟಿದೆ. ಒನ್ಸ್ ಆ ರೇಟಿಗೆ ರಿಜಿಸ್ಟರ್ ಆಯಿತು ಅಂದ್ರೆ ಅದಕ್ಕಿಂತ ಕಮ್ಮಿಗೆ ನೀವು ವ್ಯಾಲ್ಯೂಯೇಷನ್ ಕಮ್ಮಿ ತೋರ್ಸಕ್ ಆಗಲ್ಲ. ಹಾಗೇನೆ ಖರೀದಿ ಮಾಡೋರು ಆ ಬೆಲೆಗಿಂತ ಕಮ್ಮಿಗೆ ಖರೀದಿ ಮಾಡ್ತಾರಾ? ಯೋಚನೆ ಮಾಡಿ. ನೀವೇನಾದ್ರೂ ಒಂದು ವ್ಯವಹಾರ ಮಾಡಬೇಕು ಅಂದಾಗ ಈ ಲ್ಯಾಂಡ್ ಓನರ್ ರೇಷಿಯೋಗಳಲ್ಲಿ, ಲ್ಯಾಂಡ್ ಓನರ್ ಕೊಟ್ಟಿರುವ ಜಾಗಗಳಲ್ಲಿ ನೀವು ವ್ಯವಹಾರ ಮಾಡ್ಬೋದು. ಬಟ್ ಈ ವಿಡಿಯೋ ಏನಾದರೂ ಲ್ಯಾಂಡ್ ಓನರ್ ನೋಡ್ಬಿಟ್ಟು ಅವ್ರೇನಾದ್ರು ಅವೇರ್ನೆಸ್ ತಗೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, ಅದಕ್ಕೂ ಮಣ್ಣು ಬೀಳುತ್ತೆ 100%. ಇಲ್ಲಿನ ನಾಗರಿಕರಿಗೆ ಈ ಲೇಔಟ್ ಇಂದ ನಾಗರಿಕರಿಗೆ ಅಸಮಾಧಾನ ಆಗ್ಬೋದು. ಯಾಕಪ್ಪ ಅಂದಾಗ ಬೆಲೆನ ಆಲ್ರೆಡಿ ನಿಗದಿ ಮಾಡ್ಬಿಟ್ಟಿದ್ದಾರೆ. ಆ ಪ್ರೈಸ್ಗೆ ತಗೊಬೇಕು ಅಂದಾಗ
ಯೋಚನೆ ಮಾಡಿ. ನನಗೆ ತಿಳಿದಿರೋ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ, ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡೆ ಈ ವಿಡಿಯೋ ಮಾಡಿರೋದು. ಯೂಸ್ಫುಲ್ ಆಯ್ತು ಅಂದ್ರೆ ಗೊತ್ತಲ್ಲ ಏನ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋ ಬಂದು ಯಾವ್ದಪ್ಪ ಅಂದಾಗ ನಾಡಪ್ರಭು ಕೆಂಪೇಗೌಡ ಲೇಔಟು ಆಲ್ರೆಡಿ ಒಂದು ಬ್ಲಾಕ್ ರೆಡಿಯಾಗಿ ಸೆಕೆಂಡ್ ಬ್ಲಾಕ್ಗೆ ಆಲ್ರೆಡಿ ಡೆಮಾಲಿಷನ್ ಸ್ಟಾರ್ಟ್ ಆಗಿ ಫಾರ್ಮೇಶನ್ ಆಗ್ಬಿಟ್ಟಿದೆ. ಇಲ್ಲಿ ಏನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಗೊತ್ತಾ? ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ, ವೆಯ್ಟ್ ಮಾಡಿ. ಹಾಗೆ ಅವೇರ್ನೆಸ್ ತಗೊಳ್ಳಿ. BDA ಸೈಟ್ಗಳನ್ನ ಈಗ ತಗೊಬೇಕು ಅಂದಾಗ ತುಂಬ ಯೋಚನೆ ಮಾಡಬೇಕು. ಯಾಕೆ ಹೇಳಿ? ಬೆಲೆನೂ ಜಾಸ್ತಿ. ಡಾಕ್ಯುಮೆಂಟು ಅವೇರ್ನೆಸ್ ತಗೊಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಂತ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿಯವರೆಗೂ ಶುಭ ದಿನ.